ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶ ಇದ್ದು ತನ್ನ ಮೂಲ ಸಂಸ್ಕೃತಿಯನ್ನು ಪ್ರಶ್ನಿಸಿಕೊಳ್ಳುವಂತಹ ದೇಶ ಭಾರತ, ಮತ್ತು ಅದು ಹಿಂದೂ ಧರ್ಮ. ನಾವು ನೋಡುತ್ತಿರತಕ್ಕಂಥ ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ 800 ವರ್ಷಗಳ ಹಿಂದೆ ತಿರುಪತಿಯ ಬೆಟ್ಟದಲ್ಲಿ ಕೆತ್ತಿರುವಂಥದ್ದು. ಆದರೆ ಇತ್ತೀಚೆಗೆ 50ರಿಂದ 60 ವರ್ಷಗಳ ಹಿಂದೆ ಹುಟ್ಟಿರತಕ್ಕಂತಹ ಸೋ ಕಾಲ್ಡ್ ಲದ್ದಿಜಿಗಳು ಬುದ್ಧಿಜೀವಿಗಳು ಹೇಳ್ತಾರೆ, ರಾಮನನ್ನು ಪ್ರಶ್ನಿಸುತ್ತಾರೆ, ಕೃಷ್ಣನ ಪ್ರಶ್ನಿಸುತ್ತಾರೆ. ರಾಮನ ಅಸ್ತಿತ್ವವೂ ಇಲ್ಲ, ಕೃಷ್ಣನ ಅಸ್ತಿತ್ವವೂ ಇಲ್ಲ ಎಂದು ಹೇಳುವವರಿಗೆ 800 ವರ್ಷಗಳ ಹಿಂದೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯರು ಈ ಏಕಶಿಲೆಯಲ್ಲಿ ಕೆತ್ತಿದ್ದಾರೆ. ಈಗ ಕೃಷ್ಣನ ಹುಟ್ಟಿದ್ದು, ತದನಂತರ ತಂದೆ ನದಿಯಲ್ಲಿ ತೆಗೆದುಕೊಂಡು ಹೋಗ್ತಿರುವಂಥದ್ದು, ಅದರಾದ ಮೇಲೆ ನೀವು ನೋಡ್ತಿರುವುದು ಕಂಸನನ್ನು ಕೊಂದಿರುವುದು, ಅಗ್ನಿಯಲ್ಲಿ ಕೂತಿರುವುದು, ತಾಯಿ ಯಶೋದೆ ಬುದ್ಧಿ ಹೇಳುತ್ತಿರುವುದು, ಮತ್ತು ಕೀಟಲೆ ಮಾಡುತ್ತಿರುವಂಥದ್ದು, ಹಾಗೆ ಬೆಣ್ಣೆ ಕದ್ದಂಥ ಕೃಷ್ಣ, ವಿಶ್ವರೂಪವನ್ನು ತೋರಿಸಿದಂಥ ಕೃಷ್ಣ, ಇವೆಲ್ಲವನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದ್ದು, ಈ ಶಿಲೆಯು ಒಂದೊಂದು ಪುಟಗಳು ಕೇವಲ ನಾವು ಕಾಣುತ್ತಿರುವಂಥ 2 ಅಂಗೈ ಅಗಲದಷ್ಟರಲ್ಲಿ ಮಾತ್ರ ಸ್ಪೇಸ್ ಮ್ಯಾನೇಜ್ಮೆಂಟಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಮೇಲಿರುವಂಥ ಕೆತ್ತನೆಗಳು. ಹಾಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಈ ತುಣುಕುಗಳನ್ನು ನೋಡ್ತಾ ಇದ್ದರೆ ಮೇಲಿರುವಂತಹ ಅಶ್ವಿನಿ ದೇವತೆಗಳು, ಅದರ ಜೊತೆಗೆ ಇಲ್ಲಿರುವಂತಹ ಎಲ್ಲ ಕೆತ್ತನೆಗಳು ಕೇವಲ ಏಕಶಿಲೆಯಲ್ಲಿ ಆಗಿರುವಂಥದ್ದು. ನೀವು ನೋಡ್ತಿರುವಂಥದ್ದು ಇದು ಈಗ ಆಂಜನೇಯ ತಿಳ್ಕೊಂಡ್ರಿ. ನಂತರ ರಾಮನ ಬಂಟ ಹನುಮಂತನನ್ನು ನಾವು ನೋಡ್ತಾ ಇರ್ಬೋದು. ಲಂಕೆಗೆ ಬೆಂಕಿ ಹಚ್ಚಿದ ಮೇಲೆ ಬೆಂಕಿಯು, ಹಾಗೆ ನಮಸ್ಕರಿಸುತ್ತಿರುವಂತಹ ಹನುಮಂತ, ಇದು ಮಂಗ. ಇದೇ ತರಹ ಎಲ್ಲ ವಿಷಯಗಳನ್ನು ನಮ್ಮ ಪೂರ್ವಜರು 800 ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ತಿಳಿಸಿ ಹೋಗಿದ್ದಾರೆ. ಆದರೆ ಇತ್ತೀಚಿನ ಜನಾಂಗದಲ್ಲಿ ಹುಟ್ಟಿರುವಂಥ 50-60 ವರ್ಷಗಳ ಹಿಂದೆ ಹುಟ್ಟಿರುವಂಥವರು ನನ್ನ ಧರ್ಮ, ಹಿಂದೂ ಧರ್ಮದ ಬಗ್ಗೆ ಪ್ರಶ್ನಿಸುತ್ತಾರೆ.